ಇವತ್ತು ನಾವೆಲ್ಲ ಎಲ್ಲಿದ್ದೀವಿ ಅಂತಂದರೆ ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ. ಇವಾಗ ಬಂದ್ವಿ. ನನ್ನ ಜೊತೆ ಇದ್ದಾರೆ ಅದೇ ಬಾಯ್ಸ್. 2 ಪ್ಲೇಸ್ ಆಯಿತು. 3ನೇ ಪ್ಲೇಸ್ ಯಾವುದು ಅಂತ ಹೇಳ್ತಾ ಇದ್ನಲ್ಲ, ಇದೆ 3ನೇ ಪ್ಲೇಸ್ ಬಂದಿದ್ದೀವಿ. ಈಗ ಟೈಮ್ ಆಗಿದೆ 6:30 ಇಲ್ಲ 7 ಗಂಟೆಗೇನೋ ಲೇಸರ್ ಶೋ ಅಂತ ಹೇಳಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ಹೇಗಿರುತ್ತೆ ಏನು ಎಕ್ಸ್ಪೀರಿಯನ್ಸ್ ಅಂತ ನೋಡೋಣ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ನಮ್ಮ ಹುಡುಗ ಇದು ಆಲ್ರೆಡಿ 2ನೇ ಟೈಮು ವಿಟೆಲ್ಲ ಬಂದಿರೋದು. ಬಟ್ ಅವ್ನು 4 ಗಂಟೆಲಿ ಬಂದವನೇ. ನಾವು ಲೇಸರ್ ಶೋ ನೋಡಬೇಕು ಅಂತ ಅಂದ್ಬಿಟ್ಟು ಬೇರೆ ಪ್ಲೇಸೆಲ್ಲ ಮುಗಿಸ್ಕೊಂಡು ಈ ಪ್ಲೇಸಿಗೆ ಬಂದಿರೋದು. ಬನ್ನಿ ಹೋಗೋಣ ಒಳಗಡೆ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಈಗ ಒಳಗಡೆ ಬಂದಿದ್ದೀವಿ. ಸಖತ್ತು ತುಂಬ ರಶ್ ಇದೆ ಈಶಾದಲ್ಲಿ. ಫುಲ್ಲು ಲೈನ್ ನೋಡಿ ಎಷ್ಟು ನಿಂತಿದೆ ಅಂತ ಅಂದ್ಬಿಟ್ಟು. ಆ ಲೈನ್ ಕ್ಯೂ ಅಲ್ಲಿ ನಾವು ನಿಂತ್ಕೊಬೇಕು ಇವಾಗ. ಬನ್ನಿ ನಿಂತ್ಕೊಳ್ಳೋಣ. ಶ್ರೀ ನಾಗನ ಪೂಜೆ ಆಯಿತು, ಆರತಿ ಕೂತ್ಕೊಂಡಿದ್ವಿ. ಇವಾಗ ನೆಕ್ಸ್ಟ್ ಒಳಗಡೆ ಬಂದ್ವಿ. ನೋಡಿ ತುಂಬ ಜನ ಇದ್ದಾರೆ. ಹಿಂದೆಗಡೆ ಇಲ್ಲೆಲ್ಲ ಕಾಯ್ತಾ ಕೂತಿದ್ದಾರೆ ಲೈಟಿಂಗ್ಸ್ಗೋಸ್ಕರ. ಇನ್ನೇನು ಸ್ಟಾರ್ಟ್ ಆಗುತ್ತೆ ಲೈಟಿಂಗ್ಸು. ಸ್ವಲ್ಪ ಮುಂದೆ ಹೋಗೋಣ ಬನ್ನಿ. ಎಲ್ಲರೂ ವೀಕ್ಷಣಾ ಸ್ಥಳಕ್ಕೆ ಬಂದು ಕುಳಿತುಕೊಳ್ಳಬೇಕಾಗಿ ವಿನಂತಿ. ನಮಸ್ಕಾರ. ಆದಿಯೋಗಿ ದಿವ್ಯ ದರ್ಶನ will begin shortly. We request you to please come to the seating area. ಕೆಲವೇ ಕ್ಷಣಗಳಲ್ಲಿ ಲೇಸರ್ದ ಲೈಟಿಂಗ್ ಶುರುವಾಗುತ್ತೆ. ಸೊ ನಾವೆಲ್ಲ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ನಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಸಾಂಗ್ ಹಾಕ್ಬಿಟ್ರೆ ನಮ್ಗೆ ಇನ್ನೂ ತುಂಬ ಖುಷಿಯಾಗುತ್ತೆ. ನೋಡೋಣ ಹಾಕ್ತಾರಾ ಅಂತ. ನಾವು ಇಷ್ಟೊತ್ತರೆಗೂ ಹಾಕೊಂಡು ಕೇಳ್ತಾ ಇದ್ವಿ, ಅವ್ರು ಹಾಕ್ತಾರ ನೋಡೋಣ. ಎಲ್ಲ ಧ್ಯಾನ ಮಾಡ್ರಪ್ಪ ಆಯಿತಾ. ಹಾಂ, ಈ ಥರ ಕಳೆದಾಯ ಮಾತ್ರ ಮಾಡಬೇಡ್ರಿ. ಯೋಗಿಯಾದ ಆದಿಯೋಗಿ ಶಿವನು ಯೋಗದ ಅಮೋಘ ವಿಜ್ಞಾನವನ್ನು ಮಾನವತೆಗೆ ನೀಡಿದರು. ಮಾನವರು ತಮ್ಮ ಪರಮ ಸ್ವರೂಪವನ್ನು ಕಂಡುಕೊಳ್ಳಲು ಅವನು 112 ವಿಧಾನಗಳನ್ನು ಅರ್ಪಿಸಿದನು. 112 ಅಡಿ ಎತ್ತರದ ಆದಿಯೋಗಿಯ ಈ ಭವ್ಯ ಮುಖವು ಅವನ ಈ ಅಮೂಲ್ಯ ಕೊಡುಗೆಯ ಸಂಕೇತವಾಗಿದೆ. ಆದಿಯೋಗಿಯು ನಾವೆಂದು ಸಪ್ತ ಋಷಿಗಳೆಂದು ಪೂಜಿಸುವ 7 ಋಷಿಗಳಿಗೆ ಯೋಗದ ವಿಜ್ಞಾನವನ್ನು ಅದರ ಸಂಪೂರ್ಣ ಗಹನತೆಯೊಂದಿಗೆ ಧಾರೆ ಎರೆದ. ಮಾನವ ಜೀವ ವ್ಯವಸ್ಥೆಯಿಂದ ಹಿಡಿದು ಬ್ರಹ್ಮಾಂಡದವರೆಗೆ ಎಲ್ಲದರ ರಹಸ್ಯಗಳನ್ನು ಅವನು ಅವರಿಗೆ ತಿಳಿಸಿಕೊಟ್ಟನು. ಯೋಗದ ಈ ಜ್ಞಾನ ಭಂಡಾರ ಮತ್ತು ಸಪ್ತ ಋಷಿಗಳು ಅನುಭವಿಸುತ್ತಿದ್ದ ಈ ಭಾವ ಪರವಶತೆಯನ್ನು ನೋಡಿ ಪಾರ್ವತಿಯು ಅದರ ಕಡೆಗೆ ಸೆಳೆಯಲ್ಪಟ್ಟಳು. ನಾನು ಇದನ್ನು ಅನುಭವಿಸಬೇಕು ಎಂದು ದೇವಿಯು ಆದಿಯೋಗಿಯನ್ನು ಕೇಳಿಕೊಂಡಳು. ಆದಿಯೋಗಿ, ನೀನು ಇದರ ಬಗ್ಗೆ ಎಲ್ಲ ಚಿಂತಿಸಬೇಡ, ಬಂದು ನನ್ನ ಮಡಿಲಲ್ಲಿ ಕುಳಿತುಕೋ ಎಂದನು. ಅವಳು, ನನಗೆ ಬೇಕಿರುವುದು ನಿಮ್ಮ ಒಲವು ಮಾತ್ರ ಅಲ್ಲ, ನನಗೆ ಬೇಕಿರುವುದು ನಿಮ್ಮ ಜ್ಞಾನ ಎಂದಳು. ಅವನು, ನೀ ಬಂದು ಕುಳಿತುಕೋ. ಜ್ಞಾನ ಎನ್ನುವುದು ಕಲಿಯುವ ವಿಷಯವಲ್ಲ, ಅದು ಅನುಭವಿಸಬೇಕಾದ ಆಯಾಮ. ನನ್ನ ಮಡಿಲಲ್ಲಿ ಕುಳಿತುಕೋ, ನನ್ನೊಂದಿಗೆ ಒಂದಾಗು ಎಂದಳು. ಅವಳು ಬಂದು ಅವನ ಮಡಿಲಲ್ಲಿ ಕುಳಿತಾಗ ಅವಳನ್ನು ಸೆಳೆದುಕೊಂಡು ತನ್ನ ಅರ್ಧ ಭಾಗವಾಗಿ ಮಾಡಿಕೊಂಡ. ಅದರಿಂದಲೇ ಅವನು ಅರ್ಧನಾರಿ, ಪುರುಷ ಸ್ತ್ರೀ ತತ್ವಗಳ ಸಮತೋಲನ. ಇದನ್ನೆಲ್ಲ ನೋಡುತ್ತಿದ್ದ ಗಣಗಳು, ನಾವೇನು ಮಾಡಬೇಕು, ನಮಗೇನು ದಾರಿ ಎಂದು ಕೇಳಿದರು. ಅದಕ್ಕೆ ಅವನು, ನೀವು ಇದರ ಬಗ್ಗೆ ಎಲ್ಲ ಚಿಂತಿಸಬೇಡಿ, ನೀವು ನನ್ನ ಜೀವ ಕುಡಿಯುವ ಕುಡುಕರು, ನನ್ನ ಜೀವ ಕುಡಿಯುವುದರಲ್ಲೇ ನಿಮ್ಮ ಮುಕ್ತಿ ಎಂದರು. ಅವರು
ಅವನ ತೇಜಸ್ಸಿನಲ್ಲಿ ಮಿಂದೆದ್ದು ಉನ್ಮತ್ತರಾಗಿ ಹೋದರು. ಹೀಗೆ ಆದಿಯೋಗಿಯು ಸಾಧಕರ ಅಗತ್ಯಗಳಿಗೆ ಅನುಗುಣವಾಗಿ ಯೋಗ ವಿಜ್ಞಾನವನ್ನು 3 ರೀತಿಯಲ್ಲಿ ನೀಡಿದನು. ಯೋಗವನ್ನು ಜಗತ್ತಿಗೆ ಕೊಂಡೊಯ್ಯುವಂತೆ ಆದಿಯೋಗಿಯು ಸಪ್ತಋಷಿಗಳಿಗೆ ಹೇಳಿದರು. ಇಂದಿಗೂ ಕೂಡ ಭೂಮಿಯ ಮೇಲಿನ ಪ್ರತಿಯೊಂದು ಆಧ್ಯಾತ್ಮಿಕ ಪ್ರಕ್ರಿಯೆಗೂ ಆದಿಯೋಗಿಯು ಅರ್ಪಿಸಿದ ಆಧ್ಯಾತ್ಮಿಕ ಜ್ಞಾನವೇ ಬೆನ್ನೆಲುಬಾಗಿದೆ. ಈ ಆದಿಯೋಗಿ ದಿವ್ಯ ದರ್ಶನವು ಆದಿಯೋಗಿಯ ಈ ಕಥೆಯ ಒಂದು ನಿರೂಪಣೆ. ಮಾನವತೆಯ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನೀವು ಪ್ರಕೃತಿಯ ಮಿತಿಗಳಿಂದ ಬಂಧಿತರಾಗಬೇಕಾಗಿಲ್ಲ ಎಂಬುದು ಮನುಷ್ಯರಿಗೆ ನೆನಪಿಸಲಾದ ಕಥೆ ಇದು. ನೀವು ಬೇಕಾದ ಸಾಧನೆ ಮಾಡಲು ತಯಾರಿದ್ದರೆ ನೀವು ಎಲ್ಲ ಮಿತಿಗಳನ್ನು ಮೀರಿ ಪರಮ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಈ ಒಂದು ಕ್ಷೇತ್ರ ನಿಮ್ಮ ಮುಕ್ತಿ ಸಾಧನೆಗಾಗಿ ನಿರ್ಮಿಸಲಾದ ಒಂದು ಕ್ಷೇತ್ರ. ಇದನ್ನು ನೀವು ಉಪಯೋಗಿಸಿಕೊಳ್ಳಬೇಕೆಂದು ನನ್ನ ಆಸೆ, ನನ್ನ ಆಶೀರ್ವಾದ. ಹರ ಹರ ಮಹಾದೇವ್. Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adi Yogi. When his stillness lasted for years on end, curious onlookers melted away. Only 7 seekers remained, as they could not tear themselves away from him.
ಐಸ್ ಓಪನ್ ಆಗಿ ಕ್ಲೋಸ್ ಆಯ್ತು ನೋಡು. The cosmos in all its profundity and magnificence, a vision of the unfathomable mysteries of the universe, a most overwhelming vision the sages and Devi Parvati had ever witnessed. Devi Parvati, seeing Adiyogi reveling in ecstatic states, said, "I want to have what you have. Show me the way." Adiyogi absorbed her and made her a part of himself, and hence he is the Ardhanari, the ideal man, where one half of him is woman. Seeing the splendor of this magnificent union, Dhanas, his constant companions, asked, "What about us?" Adiyogi said, "Just drink of me," which drove them into intoxicated raptures. Seven sages, the Saptarishis, took the sacred science of yoga in all its forms to human habitations across the planet, which turned into crucibles of civilization.
the past, but the future of humanity. To move humanity from hallucinations of ups and downs to nameless ecstasies of one's interiority. ಕುತ್ಕೊಳ್ಳಿ ಇವ್ರೆ. ವಾವ್, ಆಡ್ರ ಸಾಂಗ್ ಆಡ್ರು ಬಿಡಲ್ಲ, ಆಡು ಸಾಂಗು. ಮಾಯಾಗಾರ ನೋಡಿ, ಅಲ್ಲಿಂದನೇ ಲೇಸರ್ ಲೈಟು ಬೀಳೋದು. ಅಲ್ಲಿಂದ ಶಿವಪ್ಪನಿಗೆ ಲೇಸರ್ ಲೈಟ್ ಬೀಳುತ್ತೆ. ಈಗ ಮಂಗಳಾರತಿ ತೊಗೊಳಕ್ಕೆ ಬಂದಿದ್ದೀವಿ ನಾವು. ನಂದಿ ನೋಡಿ ಅಲ್ಲೊಂದು ಲೇಸ್ ಇದೆ, ಆ ಕಡೆಯಿಂದ ಈ ಕಡೆಯಿಂದ ಎರಡು ಕಡೆಯಿಂದನೂ ಬೀಳುತ್ತೆ. ಸೆಲೆಬ್ರಿಟೀಸ್ ನೋಡಿ ಎಲ್ಲ ಫುಲ್ಲು ರುದ್ರಾಕ್ಷಿ, ಎಲ್ಲ ರುದ್ರಾಕ್ಷಿಗಳು ಸೇರಿ ಒಂದು ರುದ್ರಾಕ್ಷಿ ಮಾಡಿದ್ದಾರೆ. ಸೆಲೆಬ್ರಿಟೀಸ್ ಇದು ಪರ್ಚೇಸಿಂಗ್ ಏರಿಯಾ. ನಾವೊಂದು ಬ್ಯಾಂಕ್ ತೊಗೊಳೋಣ ಅಂತ ಬಂದಿದ್ದೀವಿ. ನೋಡೋಣ ಯಾವ್ದು ಸೂಟ್ ಆಗುತ್ತೋ ಅದು ತೊಗೊಳೋಣ. ಒಳ್ಳೆ ಲೇಸರ್ ಲೈಟು, ತುಂಬ ಚೆನ್ನಾಗೇ ಅದು ಒಂಥರ ಗೂಸ್ ಬಂಪ್ಸ್ ಅಂತಾರಲ್ಲ ಆ ಥರ ಬಂತು. ಚೆನ್ನಾಗೇನಪ್ಪ ವಿಠಲ, ಎಂಜಾಯ್ ಮಾಡ್ದ? ಸೂಪರಾ? ಹಾಲೆ ನಿದ್ದೆ ಮೂಡ್ಬೋಗ್ಬಿಟ್ಟ ವಿಠಲ. ಜಾಲೆ ಜಾಲೆ. ಈಗ ಇಲ್ಲಿ ಒಂದು ಕಡೆ ಹೋಟೆಲ್ ಶ್ರೀಕೃಷ್ಣದಲ್ಲಿ ಊಟಕ್ಕೆ ಬಂದಿದ್ದೀವಿ. ಊಟ ಮಾಡಿಕೊಂಡು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್? ಒಂದು 80 ತೋರಿಸ್ತಿದ್ದು, 80 ತೋರಿಸ್ತಿದೆ. 80 ಕಿಲೋಮೀಟ್ರ್ ಯಾವಾಗ ರೀಚ್ ಆಗ್ತೀವೋ ಗೊತ್ತಿಲ್ಲ. ಈಗ ಆಲ್ರೆಡಿ 9:30 ಆಗೈತೆ. ಊಟ ಮಾಡ್ಕೊಂಡು ಹೋಗೋಷ್ಟರಲ್ಲಿ 10 ಗಂಟೆ ಆಗುತ್ತೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಗುಡ್ ನೈಟ್, ಶುಭರಾತ್ರಿ.